ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ಸಹ ನಾವು ಬಾದಾಮಿ ಗಿಡದ ಕುರಿತು 5 ಗುರುತುಗಳು, 5 ಗುಣಲಕ್ಷಣಗಳನ್ನ ನಾವು ಕಲಿತೇವೆ. ಇದನ್ನು ನೋಡಿ ಕೇಳಿಸ್ಕೊಳ್ರಿ, ಆನಂದಿಸ್ರಿ. ಆವಾಗ ನೀರಿನ ವಾಸನೆಯಿಂದ ಒಂದು ಗಿಡ ಕವಲೊಡೆದು ತಿರ್ಗಿ ಅದು ಮೊಳೆತು ಇದು ಗಿಡದ ಹಾಗೆ ಕವಲು ಹೊಡಿತದೆ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಇದರಲ್ಲಿ ನನಗೆ ನಿನಗೆ ಆತ್ಮಿಕವಾದ ಅರ್ಥ ಏನು? ಡೆತ್ ವಿಲ್ ಬಿಕಮ್ ನ್ಯೂ ಲೈಫ್. ನಿನ್ನ ಜೀವಮಾನದಲ್ಲಿ ಯಾವ್ಯಾವುದು ಮುಗಿದೋಗಿದೆ ಅಂತ ಅಂದ್ಕೊಂಡಿದೆಯೋ ಅದೆಲ್ಲ ತಿರುಗಿ ಆರಂಭವಾಗುತ್ತೆ. ಆಮೇಲೆ ಯಾರ್ಯಾರು ಮುಗಿದೋಗಿದೆ ಅಂದ್ಕೊಂಡಿದ್ದೀರೋ ವಾಕ್ಯ ಓದ್ತಾನೆ ಇರ್ರಿ. ಈ ವಾಕ್ಯನೇ ನೀರು. ನಿನ್ನ ಇಡೀ ಜೀವಿತವನ್ನು, ನಿನ್ನ ಇಡೀ ಕುಟುಂಬವನ್ನು ವಾಕ್ಯದಿಂದ ನೀನು ತುಂಬಬೇಕು. ಸೊ ದೇವರು ಅದೇ ಹೇಳಿದ್ರು, ಏನು ನೋಡ್ತಾ ಇದೆಯಾ, ಏನು ನೋಡ್ತಾ ಇದೆಯಾ? ಬಾದಾಮಿ ಗಿಡ ನೋಡ್ತಾ ಇದೆಯಾ ಯೆರೆಮೀಯ? ಕರೆಕ್ಟಾಗಿ ನೋಡಿದ್ಯಪ್ಪ, ಹಾಗಾದರೆ ನನ್ನ ವಾಕ್ಯ ನೀನು ನೆರವೇರಿಸ್ತೀನಿ ಅಂದರು. ಸೊ ಹೀಗಾಗಿ ದಯವಿಟ್ಟು ಮಕ್ಕಳುಗಳಿಗೂ ಅಷ್ಟೇ ಏನು ಮಾಡ್ರಿ, ಇಲ್ಲಿ ಚರ್ಚಿಗೆ ಬಂದಾಗಲೂ ನಿಮ್ಮ ಮನೆಯಲ್ಲಿ ಏನು ಮಾಡ್ರಿ, 1 hour ಬೈಬಲ್ ಓದಕ್ಕೆ ಬಿಡ್ರಿ. ನೀವು ಕೂತ್ಕೊಳ್ಳಿ ಅವ್ರ ಜೊತೆ 1 hour ಮಾಡಿ ನೋಡ್ರಿ. ಮಕ್ಕಳು ಕವಲು ಹೊಡಿತಾರೆ. ಮಕ್ಕಳುಗಳು ಮೊಬೈಲ್ಗಳು ನೋಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದಕ್ಕಿಂತಲೂ ಮಕ್ಕಳಿಗೆ ಏನು ಪ್ರಾಕ್ಟೀಸ್ ಮಾಡ್ಬೇಕಂತಂದರೆ, ಸುಮ್ಮನೆ ಒಂದು 5-10 ನಿಮಿಷ ಅನ್ನದಿಂದ ಆಹಾರ ಓದ್ಬಿಟ್ಟು ಫಿನಿಷ್ ಮಾಡಿಬಿಡ್ಬೇಡ್ರಿ. ಬಟ್ ಏನು ಮಾಡ್ಬೇಕಂತಂದರೆ, ನೀನು ವಾಕ್ಯ ಇದು ವಾಕ್ಯನ ನೀರಿಗೆ ಹೋಲಿಸಿದ್ದಾರೆ ಅಲ್ವಾ? ಜಲಸ್ನಾನ, ವಾಕ್ಯೋಪದೇಶವೆಂಬ ಜಲಸ್ನಾನದಿಂದ ಶುದ್ಧವಾಗ್ತೀವಂತ. ಸೊ ಚಿಕ್ಕ ವಯಸ್ಸಿನಲ್ಲೂ ಅಷ್ಟೇ ಮಕ್ಕಳಿಗೆ ವಾಕ್ಯನ ಓದಿಸ್ರಿ. 1 hour ಆದರೂ ಪರವಾಗಿಲ್ಲ, ಓದಿಸ್ರಿ. ಈ ನೀರಿನ ವಾಸನೆ, ಈ ವಾಕ್ಯದ ವಾಸನೆಯಿಂದ ಅವರು ಕವಲು ಹೊಡಿತಾರೆ. ಅದಕ್ಕೆ ನಾವು ಈ ಒಂದು 52 ದಿನದ ಪ್ರಾರ್ಥನೆಯಲ್ಲೂ ಅಷ್ಟೇ ವಾಕ್ಯ ಬಂದು ಓದ್ರಿ. ನಾನೊಂದು 5-6 ಅಧ್ಯಾಯ, 7-8 ಅಧ್ಯಾಯ ಓದಿರ್ತೀನಿ ಒಂದು ದಿನಕ್ಕೆ. ವಾಕ್ಯ ಬೇಕು. ಸೊ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು. ಸೊ ಪ್ರಿಯ ದೇವರ ಮಕ್ಕಳೇ, ಯಾವುದು ನಿನ್ನ ಜೀವಮಾನದಲ್ಲಿ ಡೆಡ್ ಆಗಿದೆ, ಯಾವುದು ನಿನ್ನ ಜೀವಮಾನದಲ್ಲಿ ಡೆಡ್ ಎಂಡ್ ಆಗಿದೆ, ಯಾವುದು ನಿನ್ನ ಜೀವಮಾನದಲ್ಲಿ ನೀನು ಅಷ್ಟೇ ಅಂತ ನೀನು ಅಂದ್ಕೊಂಡಿದ್ಯಾ, ಅಷ್ಟೇ ಅಂತ ಅನ್ಬೇಡ. ನೀನು ಖಂಡಿತವಾಗಿ ನೀನೇನು ಮಾಡಬೇಕು, ವಾಕ್ಯದಿಂದ ತಿರುಗಿ ಕವಲು ಹೊಡಿತೀವಿ. ಆಮೇಲೆ ನೀನು ವಾಕ್ಯದಿಂದ ಕವಲು ಹೊಡಿತೀವಿ. ಎಲ್ಲದಕ್ಕೂ ಸತ್ಯವೇದದಲ್ಲಿ ಅದರದೇ ಆದಂಥ ಸ್ಥಾನ ಇದೆ, ಅದರದೇ ಆದಂಥ ಅದ್ಭುತ ಇದೆ. ಪ್ರಾರ್ಥನೆಯಿಂದ ಅದ್ಭುತ ಇದೆ, ಆರಾಧನೆಯಿಂದ ಅದ್ಭುತಗಳಿದೆ, ವಾಕ್ಯದಿಂದ ಅದ್ಭುತಗಳಿದೆ. ಹೀಗೆ ಹಲವಾರು ಕಾರ್ಯಗಳು ಎಲ್ಲನೂ ಇಂಪಾರ್ಟೆಂಟ್. ಕೆಲವು ಸಲ ಕೆಲವ್ರು ಹೇಳ್ತಾರೆ, ಆರಾಧನೆ ಎಲ್ಲ ಮುಗಿದ ಮೇಲೆ ಮೀಟಿಂಗ್ಗಳಲ್ಲಿ ಕೆಲವ್ರು ಹೇಳ್ತಾರೆ, ಅದು ನಾನು ಇಷ್ಟಪಡೋದಿಲ್ಲ. ಏನು ಹೇಳ್ತಾರೆ ಅಂದರೆ, ಈಗ ನಾವು ಅತಿ ಪ್ರಾಮುಖ್ಯವಾದ ವಿಷಯಕ್ಕೆ ನಾವು ಬಂದಿದ್ದೀವಿ. ಅದೇನೆಂದರೆ ವಾಕ್ಯ ಸಂದೇಶಕ್ಕೆ ಬಂದಿದ್ದೀವಿ. ಸರಿನಪ್ಪ, ಬೈಬಲಲ್ಲಿ ಎಲ್ಲಿ ಬರೆದಿದೆ ಅತಿ ಪ್ರಾಮುಖ್ಯವಾದ ವಿಷಯ ವಾಕ್ಯ ಅಂತ ಬರೆದಿದೆ? ವಾಕ್ಯ ಆರಾಧನೆ ಎಷ್ಟು ಅತಿ ಪ್ರಾಮುಖ್ಯನೋ, ಪ್ರಾರ್ಥನೆ ಎಷ್ಟು ಅತಿ ಪ್ರಾಮುಖ್ಯನೋ, ಅಷ್ಟೇ ರೀತಿ ಆ ವಾಕ್ಯನೂ ಅತಿ ಪ್ರಾಮುಖ್ಯನೇ. ಆದ್ದರಿಂದ ಯಾರೂ ಸಹ ಆರಾಧನೆನ ಕೆಳಗೆ ಮಾಡಿಬಿಟ್ಟು ವಾಕ್ಯ ಅತಿ ಪ್ರಾಮುಖ್ಯ ಅಂತ ಹೇಳ್ಬೇಡ, ದೇವ್ರಿಗೆ ಇಷ್ಟ ಆಗಲ್ಲ. ಪ್ರಾರ್ಥನೆನ ಕೆಳಗೆ ಮಾಡಿಬಿಟ್ಟು ಅತಿ ಪ್ರಾಮುಖ್ಯವಾದ ನಾನೇನು ಮಾಡ್ತಾಯಿದ್ದೆ, ಬೈಬಲ್ನ ತಾರತಮ್ಯ ಮಾಡ್ತಾಯಿದ್ದೀವಿ. ಆರಾಧನೆ ಎಷ್ಟು ಪ್ರಾಮುಖ್ಯವಾಗಿತ್ತೋ, ಈಗ ನಾವೆಲ್ಲರೂ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯವಾಗಿತ್ತೋ, ಅದೇ ಥರ ಈಗ ಪ್ರಾಮುಖ್ಯವಾದಂಥ ವಾಕ್ಯಕ್ಕೋಸ್ಕರವಾಗಿ ಬರೋಣ ಎಂಬುದಾಗಿ ನೀನು ಹೇಳಬೇಕು. ಇಲ್ಲೇ ಹೋದರೆ ನೀನು ದೇವರು ಎಲ್ಲವನ್ನು 100% ಮಾಡಿದರೆ, ನೀನು
ಒಂದನ್ನು 60, ಒಂದನ್ನು 80, ಇನ್ನೊಂದನ್ನು 100% ಮಾಡಿಬಿಡ್ತೀವಿ. ಆದ್ದರಿಂದ ದೇವ್ರ ವಾಕ್ಯದಲ್ಲಿ ಎಲ್ಲ ಭಾಳ ಇಂಪಾರ್ಟೆಂಟ್. ನಿನ್ನ ಜೀವಮಾನದಲ್ಲಿ ಯಾವುದು ಸತ್ತೋಗಿದೆ, ನಿನ್ನ ಜೀವಮಾನದಲ್ಲಿ ಯಾವುದು ಮುಗಿದೋಗಿದೆ, ನಿನ್ನ ಜೀವಮಾನದಲ್ಲಿ ಡೆಡ್ ಅಕೌಂಟ್ ಆಗಿದೆಯಾ, ಭಯಪಡಬೇಡ. ದೇವರು ಅದಕ್ಕೆ ಜೀವ ಕೊಟ್ಟೇ ಕೊಡ್ತಾರೆ. ಅದೇ ಬಾದಾಮಿ ಗಿಡ, ಅದನ್ನು ನೀನು ನೋಡಬೇಕು. ಸರಿ, 4ನೇದಾಗಿ ಬಾದಾಮಿ ಗಿಡ ಏನು ತೋರಿಸ್ತದೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ನೀ ಕರೆಕ್ಟಾಗಿ ನೋಡಿದ್ಯಪ್ಪ, ದೇವ್ರೇನು ಹೇಳಿದ್ರು, ನೀನು ಕರೆಕ್ಟಾಗಿ ನೋಡಿದ್ಯಾ ಅಂತ. ನೋಡ್ರಿ, ಸಿ ಕರೆಕ್ಟಾಗಿ ಕೂತ್ಕೊಂಡು ಹಿಂಗೆ ನೋಡ್ತಾ ಇರ್ರಿ ಅಲ್ವಾ, ನೋಡ್ತಾ ಇರ್ಬೇಕು, ಕರೆಕ್ಟಾಗಿ ನೋಡ್ತಾ ಇರ್ಬೇಕು ಅಲ್ವಮ್ಮ. ಈ 52 ದಿನದಲ್ಲಿ ಕರೆಕ್ಟಾಗಿ ನೋಡ್ತಾರೆ, ನಾನು ಹಿಂಗಿರ್ತೀನಿ, ನಾನು ಹಿಂಗಿರ್ತೀನಿ, ನಾನು ಹಿಂಗಿರ್ತೀನಿ, ನನ್ನ ಫ್ಯಾಮಿಲಿ ಹಿಂಗಿರ್ತಾರೆ, ನನ್ನ ಮಕ್ಕಳು ಹಿಂಗಿರ್ತಾರೆ. ಮೊದಲು ಅವರು ಆತ್ಮಿಕ ಜೀವಮಾನದಲ್ಲಿ ಇರ್ತಾರೆ ಅಂತ ನೋಡ್ರಿ. ಯಾಕಂದರೆ 3 ಯೋಹಾನದಲ್ಲಿ ಅಲ್ಲಿ ಭಕ್ತನು ಒಂದು ಮಾತು ಹೇಳ್ತಾನೆ, ಎಲ್ಲರೂ ನಿಮ್ಮ ಸತ್ಯವೇದಗಳನ್ನು 3 ಯೋಹಾನಕ್ಕೆ ತೆಗಿರಿ. ವೆರಿ ಇಂಪಾರ್ಟೆಂಟ್ ವರ್ಸ್ಗಳಲ್ಲಿ ಇದೂ ಸಹ ಭಾಳ ಇಂಪಾರ್ಟೆಂಟ್. ನಿಮ್ಮ ಫ್ಯಾಮ್ಲಿ ಬಗ್ಗೆ ನೀವು ಪ್ರೇಯರ್ ಮಾಡಬೇಕಾದ್ರೆ ಮೊದಲು ಫ್ಯಾಮ್ಲಿಗೆ ಈ ರಿಕ್ವೆಸ್ಟ್ ಹಾಕ್ರಿ. ಇದು ಭಾಳ ಪ್ರಾಮುಖ್ಯ. ನಾನು ಈ ರಿಕ್ವೆಸ್ಟ್ ಹಾಕ್ತೀನಿ, ಯಾಕಂತಂದರೆ ಎಲ್ಲನೂ ಪ್ರಾಮುಖ್ಯನೇ, ಅದೇ ಥರ ಇದು ಸಹ ಪ್ರಾಮುಖ್ಯನೇ ಎಂಬುದಾಗಿ ನಾವು ನೋಡ್ತೀವಿ. ಯೋಹಾನ್ ಬರೆದ 2ನೇ ಪತ್ರಿಕೆ 4ನೇ ವಚನ ನೋಡಿ. ಯೋಹಾನ್ ಬರೆದ 2ನೇ ಪತ್ರಿಕೆ 4ನೇ ವಚನ ಓದಿ. ನಿನ್ನ ಮಕ್ಕಳಲ್ಲಿ ಕೆಲವರು ತಂದೆಯಿಂದ ನಮಗುಂಟಾದ ಆಜ್ಞಾನುಸಾರ ಸತ್ಯವಂತರಾಗಿ ನಡೆಯುವುದನ್ನು ಕಂಡು ಬಹಳ ಸಂತೋಷವುಳ್ಳವನಾದೆನು. ಅಮ್ಮನವರೇ, ರೈಟ್. ಸೊ ಇನ್ನೊಂದು ದಯವಿಟ್ಟು 3 ಯೋಹಾನ 4ನೇ ವಚನ ಓದಿ. 3 ಯೋಹಾನ 4. ನಾನು ಬಹಳ ಸಂತೋಷ ಪಡುತ್ತೇನೆ, ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನಗಿಲ್ಲ. ಏನು ಮಕ್ಕಳ ಬಗ್ಗೆ ಒಂದು ಆಸೆ ಪಡ್ತಾನೆ ಈತ, ಏನಂತ? ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವರಾಗಿದ್ದಾರೆಂದು ಕೇಳುವುದಕ್ಕಿಂತ ಇನ್ನು ಹೆಚ್ಚಾದ ಸಂತೋಷ ಯಾವುದು ನನಗಿಲ್ಲ. ಇದು ಆಸೆ ಪಡ್ರಿ, ಈ ಪ್ರಾರ್ಥನೆಯಲ್ಲಿ ಈ ಪಾಯಿಂಟ್ ಇಡ್ರಿ. ಪ್ರಿಯರೇ, ಈ ವಾಕ್ಯದ ಮೂಲಕವಾಗಿ ನೀವು ಖಂಡಿತವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಎಲ್ಲೆಲ್ಲಿ ನಿಮ್ಮ ಜೀವಿತ ಒಣಗಿ ಹೋಗಿದೆಯೋ, ಮಾತ್ರವಲ್ಲದೆ ಇನ್ನು ನಿರೀಕ್ಷೆನೇ ಇಲ್ವೋ, ಅಲ್ಲಿ ನಿಮ್ಮ ಜೀವಿತ ಚಿಗುರ್ತದೆ. ಯಾಕಂದರೆ ಯೇಸು ನಿಮಗೋಸ್ಕರವಾಗಿದ್ದಾರೆ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ವಾಕ್ಯಗಳ ಮೂಲಕವಾಗಿ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಯಾರ್ಯಾರ ಜೀವಿತ ಇವತ್ತು ಪಾಪದಲ್ಲಿ ದೇವರೇ ಸಿಲುಕಿಕೊಂಡಿದ್ದಾರೋ, ಅವರು ಪಶ್ಚಾತ್ತಾಪ ಪಟ್ಟು ನಿನ್ನ ಬಳಿಗೆ ಬರುವಾಗ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಬಂದಂಥ ದೇವರಪ್ಪ, ಅವರ ಜೀವಿತ ಚಿಗುರುವಾಗಿ ನೀನು ಮಾಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ